ಹಾಯ್ ಎಲ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗಿತ್ತಲ್ಲ ನನ್ನ ಮುಖ ನೋಡಿ ವ್ಲಾಗಲ್ಲಿ. ಸೊ ಎಸ್ ಸಾರಿ, ಇಷ್ಟು ದಿನ ಗೊತ್ತಲ್ಲ ನಿಮಗೆ ಕೆಲಸಗಳಿದ್ದು, ಸೊ ಹಂಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ಸುಷ್ಮಿತನ ಬರ್ಡೇ. ಸೊ ಹಂಗಾಗಿ ಸುಷ್ಮಿತನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಕೇರಳಕ್ಕೆ ಬಂದಿದ್ವಿ. ನಾನು, ನವೀನ್, ರಚ್ಚು ಎಲ್ಲರೂ ಬಂದಿದ್ವಿ. ಬಟ್ ಅವಳಿಗೆ ನಾವು ಏನೇನು ಸರ್ಪ್ರೈಸ್ ಕೊಡ್ತಿದ್ದೀವಿ ಅಂತ ಏನು ಹೇಳಿಲ್ಲ. ಸರ್ಪ್ರೈಸ್ ಅಲ್ವಾ, ಅದಕ್ಕೆ ಹೇಳಿಲ್ಲ. ಸೊ ನಾನು ಈ ಸಲ ಬರ್ಡೇಗೆ ಅವಳಿಗೆ ಒಂದು ಸರ್ಪ್ರೈಸ್ ಕೊಡ್ತಿದ್ದೀನಿ. ಯೂಶ್ವಲಿ ಲಾಸ್ಟ್ ಇಯರ್ ಐಫೋನ್ ಕೊಡಿಸಿದ್ದೆ. ಈ ಇಯರು ಇನ್ನೇನು ಮತ್ತು ವರ್ಷ ಐಫೋನ್ ಕೊಡಿಸಿರೋ ದುಡ್ಡು ಎಷ್ಟಾಗುತ್ತೆ ಬಿಟ್ಟರೆ ಬರೀ ಏನೂ ಆಗಲ್ಲ. ಸೊ ಹಂಗಾಗಿ ಈ ವರ್ಷ ಏನು ಕೊಡಿಸ್ತಿದ್ದೀನಿ ಅಂತ ಒಂದು ಏನಂತಾರೆ ಅದನ್ನು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೀರಾ ನೀವು ಅನಿಸುತ್ತೆ. ಹಂಗೆ ವೆಯ್ಟ್ ಮಾಡ್ತಾಯಿರಿ. ಸೊ ನಾನು ಇವಾಗ ಸುಷ್ಮಿತಂಗೆ ಒಳಗಡೆ ಹೋಗಿ ಸರ್ಪ್ರೈಸ್ ಕೊಡ್ತೀನಿ. ಸೊ ಅದ್ರ ಜೊತೆ ಸೆಲೆಬ್ರೇಷನ್, ಸ್ಮಾಲ್ ಸೆಲೆಬ್ರೇಷನ್ ಇದೆ. ಸೊ ಬನ್ನಿ ಹೋಗೋಣ. ಎಸ್, ಕೇಕು ನೋಡಿ, ಇದೇ ಕೇಕು. ಸೊ ಇಲ್ಲಿ ಕೇರಳ ಕೇಕ್ ರೆಡಿ ಮಾಡಿದ್ದಾರೆ. ಸೊ ನವೀನ್ ಇದ್ದಾರೆ, ರಚ್ಚು ಇದ್ದಾರೆ. ಬ್ಲ್ಯಾಕ್ ಅಂಡ್ ವೈಟ್ ನಾವಿಬ್ರು ಇವತ್ತು. ಸಡನ್ ಆಗಿ ನಾನು ಏನು ಅನ್ಕೊಂಡ್ಬಿಟ್ಟೆ ಬ್ಲ್ಯಾಕ್ ಅಂಡ್ ವೈಟ್ ಅಂತ. ಎಸ್ ಸರಿ. ಸೊ ಇಲ್ಲಿದ್ದಾರೆ ನೋಡಿ ಬರ್ಡೇ ಗರ್ಲ್. ಸೊ ದಿಸ್ ಇಸ್ ಮೈ ಬರ್ಡೇ ಔಟ್ಫಿಟ್. ಹೇಗಿದೆ, ಚೆನ್ನಾಗಿದೆಯಾ? ನಾನು ಇವತ್ತು ಏನೇನು ಹಾಕೊಂಡಿದ್ದು ಅದೆಲ್ಲ ಕೂಡ ಹೊಸದೇ. ನಾನು ಇವತ್ತು ಸ್ಲಿಪ್ಪರ್ ಹಾಕೊಂಡಿದ್ದು ನಂದು ಹೊಸದೇ ಸ್ಲಿಪ್ಪರು. ಆ್ಯಂಡ್ ನನ್ನ ಔಟ್ಫಿಟ್ ಕೂಡ ಹೊಸದೇ, ಬರ್ಡೇಗೋಸ್ಕರ ತೊಗೊಂಡು. ಆಮೇಲೆ ಇದು ಹೊಸದು, ಎಲ್ಲನೂ ಹೊಸ. ಸರಿ ಆಯ್ತು, ಈಗ ಟೈಮ್ ಆಯಿತು. ಫಸ್ಟ್ ಕೇಕ್ ಕಟ್ ಮಾಡೋಣ ಬರ್ರಿ. ಓಕೆ, ಈ ಕಡೆ ಇಟ್ಕೊಳ್ಳೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಟು ಯು ಸುಷ್ಮಿತಾ, ಹ್ಯಾಪಿ ಬರ್ಡೇ ಟು ಯು. ಎಷ್ಟು ವರ್ಷ? ಉಫ್ ಮಾಡಲ್ಲ ಆ್ಯಂಡ್ ಏಜ್ನ ಕೇಳಬಾರ್ದು. ನಿಮ್ಗೆ ಎಷ್ಟು ಅನ್ಸುತ್ತೆ ಸ್ಟಾರ್ಟ್ ಮಾಡಿದೆ ಗೈಸ್? ಅಷ್ಟೇ ಗೈಸ್. 32 ತುಂಬಿ 33. ನಮ್ಮ ಸ್ಕೂಲಲ್ಲಿ ಹೆಂಗೆ ಹೇಳ್ತಿದ್ರು ಅಲ್ಲಿ ಕೇರಳ ಕೇಕ್ ನೋಡಿ. ರೆಡಿ ಟು ಮೀ. ಚೆನ್ನಾಗಿ ಚೂರು ಸಿಗ್ತಾವ ಬನ್ರಿ. ಇಡಲಿ ನೀವೇ ತಿನ್ಸಿ. ಹೋಗಿ ಹೋಗಿ ಒಬ್ರು ಅಲ್ಲೊಂದು ಸ್ಪೂನ್ ಎತ್ಕೊಂಡ್ಬಿಡು. ಸ್ಪೂನ್ ಹೋಗಿ ಹೇಳ್ತೀನಿ. ಥ್ಯಾಂಕ್ ಯು. ಅಲ್ಲೋ ನಿಂತ್ಕೊಂಡೆ ಬಿಡ್ರಿ. ಇರಲಿ, ತಿನ್ನಿ, ಏನಾಗಲ್ಲ, ಸ್ವಲ್ಪ ಅಷ್ಟೇ. ಓಕೆ, ಹೋಗಿ. ಥ್ಯಾಂಕ್ ಯು ಗೈಸ್ ಫಾರ್ ಸೆಲೆಬ್ರೇಟಿಂಗ್ ಮೈ ಫಸ್ಟ್ ಅಲ್ಲೋಣ. ಹ್ಯಾಪಿ ಬರ್ಡೇ. ಫಸ್ಟ್ ಕೊಡ್ರಿ ಹೋಗಿ ಪಟ. ಸೊ ಗೈಸ್, ಇದಾಗಿತ್ತು ನನ್ನ ಬರ್ತಡೇ. ಇವಾಗ ಸುಮ್ಮನೆ ಕೂತ್ಕೊಂಡು ಚೆನ್ನಾಗಿತ್ತು ನನ್ನ ಬರ್ಡೇ. ತುಂಬ ಖುಷಿ ಆಗ್ತಾ ಇದೆ. ಇದು ಆಮೇಲೆ ಮಾತಾಡಿ, ಫಸ್ಟ್ ಗಿಫ್ಟ್ ಕೊಡ್ತಾರೆ. ಅದು ಆರ್ಸೆ ಇಲ್ಲಲ್ಲ, ಇದು ಬೆಂಕಿ ಇದನ್ನ ಹಂಗೆ ಇರುತ್ತಾ? ಬೇಡ ಅಂದ್ರಕ್ಕ. AC ಆನ್ ಮಾಡಿದ್ರೆ ಮತ್ತೆ ಬೇಗ ಬೇಗ ಮಾಡು. ಇರ್ಲಿ, ಹಂಗೆ ಇರ್ಲಿ. ಕಟ್ ಮಾಡೋದ್ಕಿಂತ ಒಂದೇ ಡೈರೆಕ್ಟ್ ಆಗಿದ್ರೆ ಮಜಾ. ಹ್ಯಾಪಿ ಬರ್ಡೇ ಗೈಸ್. ಇದ್ರಲ್ಲಿರೋ ಗಿಫ್ಟ್ ಅನ್ನ ಅಕ್ಕ ನಮ್ಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರು, ಅದಕ್ಕೆ ನಾವು ಡೈರೆಕ್ಟ್ ಆಗಿ ತಂದ್ಕೊಟ್ಟಿದ್ವಿ. ಆಮೇಲೆ ಇದ್ರದೊಂದು ವಿಷಯ ಇದೆ, ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಕೇರಳದಲ್ಲಿ ನಾವು ಬಾರ್ಡರ್ ಅಲ್ಲಿ ಚೆಕಿಂಗ್ ಇರುತ್ತೆ. ಇವಾಗ ಹೊಸದಾಗಿ ಮಾಡ್ತಿದ್ದಾರೆ. ಸೊ ಕೇರಳ ಕಡೆ ಬಂದವರೆಲ್ಲ ಹುಷಾರು, ಎಲ್ಲ ಚೆಕ್ ಮಾಡ್ತಾರೆ. ಸೊ ಏನು ತರಕ್ ಹೋಗ್ಬೇಡ್ರಿ. ಅಲ್ಲಿ ಬಂದ್ಬಿಟ್ಟು ಪೊಲೀಸ್ ಏನಿದಾರಲ್ಲ ಚೆಕ್ ಮಾಡ್ಬೇಕಾದ್ರೆ ಈ ಬ್ಯಾಗ್ ಎತ್ಕೊಂಡ್ಬಿಟ್ಟು ನನ್ ಮುಂದೆನೆ ತೆಗಿದ್ಬಿಟ್ಟು ಈ ಒಳಗಡೆ ಪೇಪರ್ ಏನು ಯಾಕಿದೆ? ಹೊಸ ಬ್ಯಾಗ್, ಅದಕ್ಕೆ ಪೇಪರ್ ಇದೆ. ಅಂಡ್ ಅದ್ರೊಳಗಡೆ ಇನ್ನೊಂದಿದೆ. ನಾನು ಯೂಸ್ ಮಾಡೋದು ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಏನಿದು ಲಿಪ್ಸ್ಟಿಕ್? ವಾವ್. ಅವರು ಜಾಸ್ತಿ ನನ್ನ ಹತ್ರ ಬ್ಯೂಟಿ ಪ್ರಾಡಕ್ಟ್ಸ್ ಹಾಕ್ತಾ ಇಷ್ಟಪಡ್ತಾರೆ. ನಾನು ಹೇಳ್ದೆ ಈ ಸಲ ಬರೀ ಬ್ಯೂಟಿ ಪ್ರಾಡಕ್ಟ್ ಕೊಡಿಸ್ತೀನಿ ಅಂತ, ಬೇಡ ಅಂದ್ರು ಅಕ್ಕ. ಅದಕ್ಕೆ ಒಂದು ಬ್ರ್ಯಾಂಡೆಡ್ ಬ್ಯಾಗು, ಒಂದು ಬ್ರ್ಯಾಂಡೆಡ್ ಲಿಪ್ಸ್ಟಿಕ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಬ್ಯಾಗ್. ಆಯ್ತಾ? ಇವಾಗ ಅಣ್ಣ ಕೊಡೋದು ಇಲ್ಲ ಇಲ್ಲ, ನಾನು ಹಿಂಗೆ ಕೊಡ್ತೀನಿ. ಬರೋದು ಚೆನ್ನಾಗಿರಲ್ಲ. ನಾನು ಬರೋದು ಚೆನ್ನಾಗಿರಲ್ಲ. ಗೊತ್ತಾಗಲ್ಲ ಹೋಗಿ.
ಎಕ್ಸ್ಪ್ರೆಷನ್ ಹಾ. ಫಸ್ಟ್ ಗೆಸ್ ಮಾಡಿ ಏನಿರ್ಬೋದು ಫಸ್ಟ್ ಗೆಸ್ ಮಾಡ್ರಿ. ನಂಗೆ ಗಿಫ್ಟ್ ತರಲ್ಲ ಅನ್ಕೊಂಡಿದ್ದೆ ಬಟ್ ಏರ್ಪೋರ್ಟ್ಸ್ ಮೊನ್ನೆನೆ ತನ್ನ ಸರ್ಪ್ರೈಸ್ ಅಲ್ಲ ಆದ್ರೂ ನೋಡಿದ್ಲಾಕಿ ನೆನ್ನೆನೂ ಬ್ಯಾಗ್ ಒಳಗಿದ್ದು ನೋಡದಲ್ಲ ನೀಟಾಗಿ. ಇಲ್ಲ ನಾನು ರಚ್ಚುದು ಅನ್ಕೊಂಬಿಟ್ಟಿದ್ದೆ ಅದನ್ನ ನೀನ್ ತಂದಿಲ್ಲ ಅನ್ಕೊಂಡಿದ್ದೆ ಅಂದ್ರೆ ಅವಳು ಏನೋ ಆಯ್ತು ಒಂದ್ ಗೆಸ್ ಮಾಡ್ರಿ. ಆಯ್ತು ಅಲ್ಲಿ Guess ಮಾಡಿ. ಏನಂತ ಗೆಸ್ ಮಾಡ್ರಿ ಸುಮ್ನೆ. ಅಣ್ಣ ಏನ್ ತಂದಿರ್ಬೋದು? ಚಾರ್ಜರ್. ಅಳ್ಳಾಡ್ತೈತೆ ಒಳಗಡೆ ಏನಿರ್ಬೋದು ಗೆಸ್ ಮಾಡಿ ಸುಮ್ಮನೆ. ಸುಮ್ನೆ ಏನೋ ಒಂದು. ಏನ್ ಒಂಚೂರು ಕ್ಲೂ ಕೊಡು. ನಾನ್ ಹೇಳ ಅಣ್ಣ ಯಾವಾಗ್ಲೂನು ಏರ್ ಡ್ರೈಯರ್ ಅಂತವಿಂತ ತರ್ತಾರಲ್ಲ. ಎಲೆಕ್ಟ್ರಿಕಲ್ ಡಿವೈಸ್ ಇದು. ಹೇಳಿ. ಇದು ಒಂದು ಎಲೆಕ್ಟ್ರಿಕಲ್ ಡಿವೈಸ್. ಐ ಗೆಸ್ ಎಲೆಕ್ಟ್ರಿಕಲ್ ಡಿವೈಸ್ ಅಂದ್ರೆ ಏರ್ಪೋರ್ಟ್ಸ್. ಕೊಡ್ತೀನಲ್ಲ ಮತ್ತೆ ಯಾಕೆ ಕೊಡ್ತೀನಿ? ಇಲ್ಲಾಂದ್ರೆ ಅದೇ ನನ್ಗೆ ಇಯರ್ಫೋನ್ಸ್ ಇಷ್ಟ ಅಂದ್ರೆ ವೈಯರ್ ಇರೋಂಥದ್ದಲ್ಲ. ವೈರ್ ಅಂತದ್ದು. ಆಯ್ತು ಓಪನ್ ಮಾಡ್ಬಿಡು. ವಾಚ್ ಅಯ್ಯ. ಆಯ್ತು ಓಪನ್ ಮಾಡಿ. ಯಾಕಂದ್ರೆ ಅಳ್ಳಾಡ್ತಾ ಇದೆ ನೀವೇ ಸರ್ಪ್ರೈಸ್ ನಂಗೆ ಆಗ್ತಾರೆ. ದೇವರನ್ನೇ ಗೊತ್ತಿಲ್ಲ, ನಾನು ಸುಮ್ಮನೆ ಹೇಳ್ದೆ. ಅಲ್ಲ ಸರ್ಪ್ರೈಸ್ ಆಗ್ತಾರೆ ಅಕ್ಕ. ಓಪನ್ ಮಾಡ್ರಿ ಏನಂತ ನೋಡಿ. ಈ ಬಾಕ್ಸ್ ಇದೆ ಅಂದ್ರೆ ಸಿಲ್ವರ್ ಸಿಲ್ವರ್ ಗೋಲ್ಡಾ? ಗೋಲ್ಡ್ ಸಿಲ್ವರಾ? ಸಿಲ್ವರ್ ಯೂಶಲಿ ಈ ಬಾಕ್ಸ್ ಕೊಡೋದು. ಸ್ವೀಟ್ ಬಾಕ್ಸ್. ಗೆಸ್ ಮಾಡಿ ಇನ್ನಾಯ್ತು ಮಜಾ. ಇನ್ನ ಗೆಸ್ ಮಾಡಕ್ ಆಯ್ತು ಏನಿರುತ್ತೆ ಅಂತ. ವಾಚ್ ಅಂತ ಹೇಳ್ತದ. ತೆಗಿ ಹೇಳ್ತೀನಿ. ಗೋಲ್ಡ್ ಇರುತ್ತೆ ಅಂತ. ವಾಚೆ. ಓಹೋ ವಾಚ್. ಗೋಲ್ಡ್ ಅಲ್ಲ ವಾಚ್. ಗೋಲ್ಡ್ ವಾಚ್ ಅದು. ಗೋಲ್ಡ್ ವಾಚ್. ಹಿಂಗಿರುತ್ತಾ? ಛೇ ಈ ಬಾಕ್ಸ್ ನೋಡಿ ಎಕ್ಸೈಟ್ ಆದೆ ಇನ್ನ ಇದು ಈ ಬಾಕ್ಸ್ ಬಂದು ಅಮೆಝಾನ್ ಫ್ಲಿಪ್ಕಾರ್ಟ್ ವಾಚ್ ಪಕ್ಕ ನನಗೆ ಪಕ್ಕ Amazon, Flipkart. I guess watch. ಗೋಲ್ಡ್ ತೆಗಿ ಹಂಗೆ. ಓಪನ್ ಮಾಡ್ರಿ. ಅಮ್ಮ ಎರಡು ತೋರ್ಸಕ್ಕ. ಏ ವೆರಿ ನೈಸ್ ಗೈಸ್. ಉಂಗ್ರ ಆಮೇಲೆ ಬ್ರಾಸ್ಲೆಟ್ ಪರವಾಗಿಲ್ಲ. ಇದು ನಾನು ಅವನು ಕಳ್ಸಿದ್ದೆ. ಅಲ್ಲೂ ನೋಡೋ ನನ್ನ ಬರ್ಡೇ ಹತ್ರ ಬಂತು. ವಾವ್ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಅಲ್ಲೋ. ಥ್ಯಾಂಕ್ ಯು ಅಲ್ಲೋ. ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ನನಗಿಷ್ಟ ಇರೋಲ್ಲ ಅಂತಹ ಕೊಡ್ಸಿದ್ದು. ಅಲ್ಲ ಅದು ರಿಂಗ್ ನೋಡ್ ರಿಂಗ್ ನೆನ್ಪಾಯ್ತಾ ಇದು ಏನಂತ? ಇನ್ಫಿನಿಟಿ ಏನ್ ಹೇಳಿ ರಿಂಗ್ ನೀನೇ ನೋಡಿ ಟೆಸ್ಟ್ ಮಾಡಿ ಬೇಡ ಅಂತ ಬಿಟ್ಟು ಬಂದಿ. ಹೌದಾ? ನಿಮ್ಗೆ ಗೊತ್ತದು? ಇಲ್ಲ ಅಂಗಡಿನೇ ಅಲ್ವಾ ಅದು. ಹಂಗ ಇದು ಬ್ರಾಸ್ಲೆಟ್ ಗೈಸ್. ವಾವ್ ಥ್ಯಾಂಕ್ ಯು ಅಲ್ಲೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ಕೊಡ್ಸಿರೋ ಗಿಫ್ಟ್ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಪ್ರತಿ ಸಲ ಮುಂಚೆನೆ ಕೊಡ್ಸ್ಬಿಡ್ತಾರೆ. ಅಣ್ಣ 70 Pro Max ಕೊಡ್ಸೋಣ ಅಂತ ಇತ್ತಿತ್ತು. ಆ ಕೆಲಸ ಮಾಡಿದ್ರೆ ನಾನು ಬೇಜಾರಾಗ್ಬಿಡ್ತಿದ್ದೆ. ಆಮೇಲೆ ಬೇಡ ಮೊನ್ನೆ ತಾನೇ 16 Pro Max ಕೊಡ್ಸಿದ್ದೆ ನಾನು ಲಾಸ್ಟ್ ಬರ್ತಡೆಗೆ. ನನಗೆ ಫೋನು ಗೀನು ಎಲೆಕ್ಟ್ರಾನಿಕ್ ಡಿವೈಸು ಇವೆಲ್ಲ ಏನು ಇಷ್ಟ ಇಲ್ಲ ಗೈಸ್. ಏನಂದ್ರೆ ನನಗೆ ವ್ಯಾಲ್ಯೂಯಬಲ್ ಇರಬೇಕು. ಇದನ್ನ ನಾಳೆ ದಿನ ನಮ್ ಕಷ್ಟಕ್ಕೆ ಇಟ್ರು ಏನೋ ಒಂದ್ ಮಾಡಿದ್ರು ವ್ಯಾಲ್ಯೂಯಬಲ್ ಇರ್ಬೇಕು. ಕೊಡೋ ಗಿಫ್ಟ್ ಓಕೆ ನಮ್ಗೆ ಯೂಸ್ ಆಗ್ಬೇಕು, ಫ್ಯೂಚರ್ ಅಲ್ಲೂ ಯೂಸ್ ಆಗ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ನೀನೇ ಹಾಕೋದು ಆಕ್ಚುಲಿ ನಾನು ಇದನ್ನ ಒಂದು ನಿಮಿಷ ಒಂದೇ ನಿಮಿಷ ಇದ್ರಲ್ಲಿ ಮಾಡು. ಚೇಂಜ್ ಮಾಡೋಣ ಅನ್ಕೊಂಡಿದ್ದೆ ಆದ್ರೆ ನಮ್ಮ ಯಜಮಾನ್ರು ಅಷ್ಟರಲ್ಲಿ ತಂದಿದೆ. ವಾವ್. ಅದ ಹಾಕೊಂಬಿಡು. ನೀನೇ ಹಾಕು. ಎಲ್ಲಿ? ಇಲ್ಲೇ ಹಾಕು. ಸುಖವೆಲ್ಲ ವಾವ್ ಥ್ಯಾಂಕ್ ಯು ಅಲ್ಲೂ. ಥ್ಯಾಂಕ್ ಯು ಸೋ ಮಚ್. ನಾನು ಅನ್ಕೊಂಡೇ ಇರ್ಲಿಲ್ಲ, ನಂಗೆ ನಂಬಕ್ಕೆ ಆಯ್ತಾ ಇಲ್ಲ. ಸೊ ಗೈಸ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಈಗ ಹೊರಡ್ತಾ ಇದ್ದೀವಿ. ಈಗ ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ಡೆಸ್ಟಿನೇಷನ್ ಹೇಳ್ತೀವಿ. ಅದಕ್ಕೂ ಮುಂಚೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇಗೆ ಯಾರ್ಯಾರೆಲ್ಲ ವಿಶ್ ಮಾಡ್ತಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೆ ಇದೇ ರೀತಿ ಸಪೋರ್ಟ್ ಮಾಡಿ. ಲವ್ ಯು. ಅಷ್ಟೇ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ. ನಮ್ಮ ಬ್ಲಾಗ್ಸ್ಗೆ ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ದಟ್ಸ್ ಆಲ್. ಲವ್ ಯು ಆಲ್. ಬಾಯ್.